ಅಲ್ಲಿ ಅದ್ರ ಮೇಲೆ ಒಂದು ದೊಡ್ಡ ಬೆಳ್ಕಂಡಿ ಟೈಪು ಕುಲ್ಲ ಐತಿ. ಅದರಿಂದ ಬೆಳಕು ಬರ್ತೈತಿ. ಒಳಗೆ ಬಾವಿ ಐತಿ. ಆ ಬಾವಿ ಒಳಗೆ ನಾವು ಏನಾದರೂ ಒಂದು ವಸ್ತುವನ್ನು ಹಾಕಿದರೆ, ಉದಾಹರಣೆಗೆ ಲಿಂಬೆಹಣ್ಣು ಬಿಟ್ಟರೆ ಅದು ಲಕ್ಕುಂಡಿ ಒಳಗೆ ಹೋಗಿ ಮುಸ್ಕಿನ ಬಾವಿ ಅಂತಕ್ಕಂಥ ಬಾವಿ ಒಳಗೆ ಎದ್ದು ಕಾಣ್ತಿತ್ತಂತ. ಅಂಥ ಒಂದು ಪರಂಪರೆ ಜೊತೆಗೇ ಇಲ್ಲೇ ಹಿಂದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಸಿದ್ಧರು ಅಂದರೆ ಸಿದ್ಧಿ ಪುರುಷರು, ಸಾಧು ಸಂತರು, ಸತ್ಪುರುಷರು ವಾಸವಾಗಿರ್ತಕ್ಕಂಥದ್ದು ಸ್ಥಳ. ಅವರು ದಿವಸ ರಾತ್ರಿ ಭಜನೆ, ಶಂಖನಾದ, ಜಾಗಟಿನಾದವನ್ನು ಇಡೀ ಊರಿಗೆ ಕೇಳ್ತಿತ್ತಂಥದ್ದು. ಆಮ್ಯಾಗ ಅವರು ರೈತಾಕಿ ಜನರು ಇಲ್ಲ ಅಲ್ಲಿ ಸಿದ್ಧರು ಎದ್ದಾರಿಗೆ ಬೆಳಗಾಗೈತಿ ಹೇಳ್ರಿ ಅಂತಂದು ರೈತಾಕಿ ಕುಟುಂಬದವರು ಆ ಸಿದ್ಧರ ಒಂದು ಭಜನೆ ನಾದ ಕೇಳಿಂದ ಎದ್ದು ತಮ್ಮ ಒಂದು ದಿನನಿತ್ಯದ ಕಾಯಕವನ್ನು ಮಾಡ್ಕೊತ ಬಂದಿರತಕ್ಕಂಥದ್ದು. ಆಮ್ಯಾಗ ಇಲ್ಲೇ ಬಹಳಷ್ಟು ಮಳೆಯಾದಾಗ, ಪ್ರತಿ ವರ್ಷ ಮಳೆಗಾಲದಾಗ ಈ ಗುಡ್ಡದಿಂದ ಹರಿದು ಕೆಳಗೆ ಹೋಗ್ತಕ್ಕಂಥ ನೀರು ತಿಳಿಮಣ್ಣಿನೊಳಗೆ ಬಂಗಾರ ಸಿಗ್ತಿರ್ತಕ್ಕಂಥದ್ದನ್ನು ನಾವು ಕೂಡ ಸಣ್ಣವರಿದ್ದ ನೋಡೀವಿ. ಅದನ್ನು ಅನೇಕ ಜನರು ದೊಡ್ಡ ಮಳೆ ಆತಂದ್ರೆ ಆಲೆ ಬೆಳಗ್ಗೆನೇ 8-10 ಜನ ಬಂದು ಎಲ್ಲೆಲ್ಲಿ ನೀರು ಹರಿದು ಬಂದೈತಿ ಅಲ್ಲೆಲ್ಲ ಅದ್ರಾಗ ಮಣ್ಣಿನೊಳಗೆ ಹಿಂಗೆ ಕೆದರಿ ಬಂಗಾರವನ್ನು ತೊಗೊಂಡು ಮಾರಾಟ ಮಾಡಿ ಜೀವನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡೀವಿ.